ಯಾರು ಯಾರು ಯಾರಿದ್ದೀರಿ ಮನೆಯಲ್ಲಿ? ಹೋ ಇನ್ಸ್ಪೆಕ್ಟರ್ ಸಾಹೇಬರು ಬನ್ನಿ ಸರ್, ಕುಳಿತುಕೊಳ್ಳಿ. ಇಲ್ಲಿ ಅರ್ಜುನ ಎನ್ನುವ ವ್ಯಕ್ತಿ ಯಾರು? ನಾನೇ ಸರ್. ಯಾಕೆ? ಅವನು ಯಾಕೆ ಸರ್? ನನ್ನ ತಮ್ಮ ಏನು ತಪ್ಪು ಮಾಡಿರುವನು? ಅವನು ಶ್ರೀಮಂತ ಪ್ರತಾಪ್ ಆಳು ರಂಗನನ್ನು ಕೊಲೆ ಮಾಡಿದ್ದಾನೆ. ಇಲ್ಲ ಇಲ್ಲ ಸರ್, ಇಲ್ಲ, ಆ ಕೊಲೆನ ಮಾಡಿಲ್ಲ. ಬಾಯಿ ಮುಚ್ಚು ಬಡವ, ನೀನಲ್ಲದೆ ನಿಮ್ಮಪ್ಪ ಮಾಡಿದನೆಂದು ತಿಳಿದಿರುವೆಯಾ? ಸರ್, ಬಾಯಿಗೆ ಬಂದಂತೆ ಮಾತಾಡಬೇಡಿ. ನೀವು ಯಾರ್ದೋ ಮನೆಗೆ ಹೋಗ್ಬೇಕಾದವರು ಕನ್ಫ್ಯೂಸ್ ಆಗಿ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸರಿ ಕತ್ತೆ ಆಚೆ. ಹೌದು ಸರ್, ನನ್ನ ತಮ್ಮ ಸಣ್ಣ ಇರುವೆನು ಕೂಡ ಕೊಂದವನಲ್ಲ, ಅಂಥದರಲ್ಲಿ ನೀವು ನಮ್ಮ ಮನೆಗೆ? ಬಡವ, ಈ ಬಡವ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ನನಗೆ ಎದುರು ಮಾತನಾಡುತ್ತಿರುವ ನಾಲಾಯಕ್ ನನ್ನ ಮಗನೇ. ಹಾಗಾದ್ರೆ ನಿನ್ನ ತಮ್ಮನನ್ನೇ ಕೇಳು. ಅರ್ಜುನ, ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇನು? ಇಲ್ಲಣ್ಣ, ಇಲ್ಲ, ಆ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಯಾವ ಸಂಬಂಧ? ದೇವಾ ಬಸವೇಶ್ವರ, ಇದೇನು ನೋಡುತ್ತಿರುವನು ನಾನು? ಈ ಕಲ್ಲು ಬಂಡೆ ಅಂತ ಇದ್ದ ನನ್ನ ಹೃದಯ ಒಡೆದು ಚೂರು ಚೂರು ಆಗುವಂತ ಕೆಟ್ಟ ದೃಶ್ಯವನ್ನು ನೋಡಿದರೆ ಇನ್ಸ್ಪೆಕ್ಟರ್ ಹೇಳುವ ಮಾತು 100ಕ್ಕೂ 100 ಸತ್ಯವೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅಣ್ಣ, ಈ ನಿನ್ನ ತಮ್ಮನ ಮೇಲೆ ನಿನಗೂ ನಂಬಿಕೆ ಇಲ್ಲವೇ? ಮುಚ್ಚು ಬಾಯಿ ಮೂರ್ಖ, ನೀನೇ ಕೊಲೆ ಮಾಡಿದ್ದಲ್ಲದೆ ಸುಳ್ಳು ಬೇರೆ ಬೊಗಳುತ್ತೀಯ ಕತ್ತೆ. ಒಡಿ ಅಣ್ಣ, ಒಡಿ, ನಿನ್ನ ಮನ ಶಾಂತಿ ಆಗುವವರೆಗೂ ಒಡಿ. ಆದರೆ ಸತ್ಯವಾಗಿ ಕೊಲೆನ ಮಾಡಿಲ್ಲ ಅಣ್ಣ, ಮಾಡಿಲ್ಲ. ಇದು ನಮ್ಮ ಕುಲ ದೇವರಾಣೆಗೂ ಸತ್ಯ, ಸತ್ಯ. ಸರಿಯಾಚೆ ಕಟುಕ, ನನ್ನ ಪಾದವನ್ನು ಮುಟ್ಟುವ ಯೋಗ್ಯತೆ ಕೂಡ ನಿನಗಿಲ್ಲ. ನನ್ನ ಪಾದ ಮುಟ್ಟದಿರು ಕೊಲೆಘಾತಕ. ಅಣ್ಣ, ನಿನ್ನನ್ನು ನನ್ನ ಮಗನಿಗಿಂತಲೂ ಹೆಚ್ಚಿಂದ ಪ್ರೀತಿಯಿಂದ ಸಾಕಿ ಸಲುವಿದ್ನಲ್ಲೋ, ನೀನೇ ನನ್ನ ಕಣ್ಣಿಗೆ ಮುಳ್ಳು ಚುಚ್ಚಿ ಬಿಟ್ಟಿಯಲ್ಲೋ, ಮುಳ್ಳು ನೀನು ನನ್ನ ತಮ್ಮ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ ಅರ್ಜುನ, ನಾಚಿಕೆ ಆಗುತ್ತದೆ. ಅಣ್ಣ, ಹಾಗೆಲ್ಲ ನುಡಿಯದಿರಣ್ಣ, ನುಡಿಯದಿರು. ಈ ನಿನ್ನ ತಮ್ಮ ನಿನ್ನ ಮುಖಕ್ಕೆ ಮಸಿ ಬಳು ಕೆಟ್ಟ ಕೆಲಸ ಮಾಡಿಲ್ಲ ಅಣ್ಣ, ಮಾಡಿಲ್ಲ. ಬಾಯಿ ಮುಚ್ಚೋ ಕತ್ತೆ, ನಿನ್ನ ಹೇಸಿಗೆ ನಾಲಿಗೆಯಿಂದ ಅಣ್ಣ ಎಂದು ಕರೆಯದಿರುಡು 2 ಅಕ್ಷರಗಳ ಪದವನ್ನು. ಅಣ್ಣ, ಈ ನಿನ್ನ ತಮ್ಮ ಅರ್ಜುನ ಒಡೆಯದಷ್ಟೇ ಯಾಕಣ್ಣ, ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ದೇವರಂತ ಅಣ್ಣತಿ ಘನತೆ ಗೌರವಕ್ಕೆ ಕುಂದು ತರುವಷ್ಟು ಕೆಟ್ಟ ಕೆಲಸ ಮಾಡಿಲ್ಲ, ನಾ ಮಾಡಿಲ್ಲ. ನನ್ನನ್ನು ನಂಬು. ಕೈಯಲ್ಲಿ ಕನ್ನಡ ಇರುವಾಗ ಮುಖದ ಮೇಲಿನ ಕಲೆಗಳು ನೋಡುವುದಕ್ಕೆ ಇನ್ನು ಏನು ಬೇಕು ಮೂರ್ಖ, ಏನು ಬೇಕು? ಹೇಮಂತ್ ತಂಬ ಆ ಭಾವಚಿತ್ರಗಳನ್ನು PC ಅರೆಸ್ಟ್ ಮಾಡಿ ನಾನು. ಸರ್, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ, ನನ್ನ ಮೈದನ್ನು ಬಿಟ್ಬಿಡಿ ಸರ್, ನನ್ನ ಸರಿ ಕತ್ತೆ ಆಚೆ. ಇನ್ಸ್ಪೆಕ್ಟರ್, ಇದೇ ರೀತಿ ನಲ್ಲದ ಬೇರೆ ಯಾವ್ದಾದ್ರು ಮಾಡಿದ್ದರೆ ಇಷ್ಟೊತ್ತಿಗೆ ಅವರು ಸಿಕ್ಕಂತ ಕರೆದು ಅವರ ರುಂಡ ತಂದು ನನ್ನ ಹತ್ತಿಗೆ ಪಾದಲ್ಲಿ ಅರ್ಪಿಸಿ ಬಿಡುತ್ತಿದ್ದೆ. ಆದರೆ ನೀನು ಮೈ ಮೇಲಿರೋ ಕಾಕಿ ಬಟ್ಟೆಗೆ ಬೆಲೆ ಕೊಟ್ಟು ಬಿಡ್ತಾ ಇದ್ದೀನಿ. ಲೇ ಬಡವ, ಏನು ಅರಿಯದೆ ರಂಗನನ್ನು ಕೊಲೆ ಮಾಡದಲ್ಲದೆ ಕಾನೂನನ್ನು ಕೈಗೆ ತಗೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಎದುರು ಮಾತನಾಡ್ತಿರುವ ನಾಲಾಯಕ್ ನನ್ನ ಮಗನೇ. ಇನ್ಸ್ಪೆಕ್ಟರ್, ನೀನು ನಿಜವಾಗಿ ದಮ್ಮಿದ್ದ ಗಂಡಸವಾದರೆ
ಒಂದೇ ತಂದೆ ರಕ್ತಕ್ಕೆ ಹುಟ್ಟಿದೆ ನೀನಾಗಿದ್ದರೆ ನನ್ನ ಕೈಗೆ ಹಾಕಿರೋ ಬೇಡಿ ತೆಗೆದು ಮೈ ಮೇಲಿರೋ ಕಾಕಿ ಬಟ್ಟೆಯನ್ನು ಬಿಚ್ಚಿಟ್ಟ ಬಾರಲೇ ಪೊಂಡನಾಗಿ ಮುಂದಕ್ಕೆ. ಅದನ್ನು ಬಿಟ್ಟು ಕೈಲಾಗದವರ ಮೇಲೆ ಕೈ ಮಾಡುವ ನೀನೊಬ್ಬ ನರಸತ್ತಯ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್. ಲೇ ಅರ್ಜುನ, ಲೇ ಪೀಸ್ ಒದ್ದು ಹೇಳ್ಕೊಂಡೇ ಇವನ ಮಗನ್ನ. ನ್ಯಾಯ ಎಲ್ಲಿದೆ? ಅರ್ಜುನ, ನನ್ನ ಒಡ ಹುಟ್ಟಿದ ತಮ್ಮನಾಗದಿದ್ದರೂ ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಲುವಿದ್ನಲ್ಲೋ. ಅಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿ ಅಣ್ಣಂದರು ಕೂಡ ಸತ್ತು ಹೋಗಿದ್ದರೆ ಈ ನಿಮ್ಮ ಮನೆ ಆಳು ಮಗ ಹೇಮಂತ ನಿನ್ನನ್ನು ತಂದು ಸಾಕುತ್ತಿರಲಿಲ್ಲಪ್ಪ, ಸಾಕುತ್ತಿರಲಿಲ್ಲ. ಹಿಂದ ನಮ್ಮ ದನಿ ಧನರಾಜ್ ಸಾವುಕಾರ ಹಾಗೂ ನಮ್ಮ ತಾಯಿ ವಿಮಲಾ ತಾಯಿಯು ಋಣ ತೀರಿಸುವ ಸಲುವಾಗಿ ಆ ದೇವರು ಈ ಬಡವನ ಉಡಿಲಿಗೆ ನಿನ್ನನ್ನು ತಂದು ಹಾಕಿದಪ್ಪ, ತಂದು ಹಾಕಿದ. ನಿನ್ನನ್ನು ತಂದು ಸಾಕಿದ ಈ ಸಾಕು ಅಣ್ಣನಿಗೆ ನೀನು ಕೊಟ್ಟ ಇಂತಹ ಬಹುಮಾನ ಅವಮಾನದವರೇ ಅಪ್ಪ, ಅವಮಾನದವರೇ. ಮಂಜುಳಾ, ನಡಿ ಮಂಜುಳಾ, ಹೋಗೋಣ. ಕುಣಿಸಾನು ಮೇಲೆ ಕುಣಿಕೊಂಡೆಯಾಗೆ ಕುಣಿಯರು ನಾನು ಅಳ್ಕೊಂಡ್ರೆಯಾಗೆ ನಡೆದಂಗ ಎಲ್ಲ ನಡೆದೋರ ಒಂದೇ ಬರೆದೋಗಿಯಲ್ಲಿ ಬೆಳೆಯಿಲ್ಲ ತಂದೆ ಇದೆಯೇ ಹಲೋ, ನಿಕೋಬಾರ್ ಅವಳಿ ಕರ್ನಾಣ. ನಾನು ನಿನ್ನ ಪಾರ್ಟ್ನರ್ ಪ್ರತಾಪ್ ಮಾತಾಡ್ತಾ ಇರೋದು. ಅರ್ಜೆಂಟಾಗಿ ನಿನ್ನ ಜೊತೆ ಮಾತಾಡ್ದಿದೆ, ಬೇಗನೆ ಮನೆಗೆ ಬಾ. ಓಕೆ, ಈಗಲೇ ಬರುತ್ತೇನೆ. ಬರ್ಲಿ. ಹಲೋ ಪ್ರತಾಪ್. ವೆಲ್ಕಮ್ ಮಿಸ್ಟರ್ ಕರ್ಣ, ವೆಲ್ಕಮ್. ವೆಲ್ಕಮ್ ಗಿಲ್ಕಮ್ ಈ ಕರ್ಣನಿಗೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ ಅಷ್ಟೇ ಕಾತ್ರ. ಬಾ, ಕುಳಿತುಕೊಂಡು ಇಬ್ರು ಗುಂಡು ಹಾಕುತ್ತಾ ಮಾತಾಡೋಣ. ಕುಳಿತುಕೊಂಡು ಗುಂಡು ಹಾಕಿ ಹರಟೆ ಹೊಡೆಯೋಷ್ಟು ಟೈಮ್ ನನಗಿಲ್ಲ. ನಾನು ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕು. ಬೇಗ ವಿಷಯ ಹೇಳು. ನೋಡು, ನಾಳೆ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ. ಬಟ್ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಡ್ಬೇಕು.
ಕಾರಣವಿಷ್ಟೇ, ಅವನೇನಾದ್ರೂ CM ಆದ್ರೆ ನಾವು ಮಾಡ್ತಿರೋದ ಕಳ್ಳತಂಡ ವ್ಯವಹಾರಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾಳೆ ಉದಯಿಸಿದ ಸೂರ್ಯನನ್ನ ನೋಡಬಾರ್ದು ಆ CM. ನಾಳೆ ಎನ್ನುವ ಮಾತು ಈ ಕರ್ಣನ ಡಿಕ್ಷನರಿಯಲ್ಲಿ ಬಂದಿಲ್ಲ. ಹಿಂದೆ ಮುಳುಗಲಿರುವ ಸೂರ್ಯವನ್ನು ಸಹ ನೋಡಬಾರ್ದು ಆ CM. ಇದರಲ್ಲೇನಾದ್ರು ಹೆಚ್ಚು ಕಡಿಮೆ ಆಗಿ ಸಿಕ್ಕಾಕೊಂಡಿದ್ದೆ ಆದ್ರೆ ಅದು ನಿನಗೆ ಸಂಬಂಧ. ಓಕೆ, ಇದರಿಂದ ನನಗೆ ಸಿಗುವ ಲಾಭ 3 ಲ್ಯಾಕ್. ಕೇವಲ ಜುಜುಬಿ 3 ಲಾಖ. ಇದು ನನ್ನಿಂದ ಸಾಧ್ಯವಿಲ್ಲ. ಓಕೆ, 50. ಇದಕ್ಕೆ ಓಕೆನಾ? ಏ ಯಾರು ನೀನು? ತೆಗಿ ನಿನ್ನ ಡಾಂಬಿಕ ವೇಷಭೂಷಣವನ್ನು. ಇರದಿದ್ದರೆ ಕೂಲ್ ಡೌನ್ ಕರ್ಣ, ಕೂಲ್ ಡೌನ್. ಬೇರೆ ಯಾರು ಅಲ್ಲ, ನಾನೇ ಕವಿತಾ. ಓ ನೀನಾ? ಬಡವರ ಕಾಲ ಕಸವೆಂದು ಕಾಣುವ ಕವಿತಾನ? ಬರೀ ಕವಿತೆ ಅಷ್ಟೇ ಅಲ್ಲ, ನಿನ್ನ ಪಾರ್ಟ್ನರ ಸಹೋದರಿ ಕವಿತಾ. ಅಂದರೆ ನೀನು ಪ್ರತಾಪನ ತಂಗಿಯ? ಹೌದು ಕರ್ಣ, ಹೌದು. ಸುಳ್ಳು, ಇದನ್ನು ನಂಬಲು ಸಾಧ್ಯವಿಲ್ಲ. ನನ್ನ ತಾಯನೇ ನಾನೇ ಪ್ರತಾಪ್ನ ಸಹೋದರಿ ಕವಿತಾ. ಇರಲಿ, ನನ್ನನ್ನು ಕರೆಸಿದ ಕಾರಣ? ಕಾರಣ ಏನಿಲ್ಲ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಏನದು? ನಾ ಕೇಳುವ ಆ ಸಹಾಯ ನಿನ್ನಿಂದ ಮಾಡಲು ಸಾಧ್ಯನಾ? ಕವಿತಾ, ಅಸಾಧ್ಯವಾಗದನ್ನು ಸಾಧಿಸಲು ಸಿಂಹದ ಮರೆಯಾಗಿ ಹುಟ್ಟಿ ಬಂದಿರುವ ಈ ಟೈಗರ್ ಕರ್ಣನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ವಾವ್, ಅಂದ್ರೆ ನೀನಷ್ಟೊಂದು ಪ್ರಚಂಡ ಪುಂಡ ಕರ್ಣನ? ನಿನಗೆ ಸಂಜೀವಿನಿ ಕಡ್ಡಿ ಬೇಕಂದ್ರು ಇಡೀ ಕಪ್ಪತ್ತು ಗೊಡ್ಡವನ್ನು ತಂದು ಮುಂದಿಡಬಲ್ಲೆ. ಬಟ್ ಈ ಕರ್ಣ ತನ್ನ ಪ್ರಾಣವನ್ನು ಬೇಕಾದ್ರೂ ಸಹ ಕೊಡಬಲ್ಲೆ. ನಿನಗೆ ಏನು ಬೇಕೋ ಕೇಳು ಕವಿತಾ. ನೀನು ಭಾಷೆ ಕೊಟ್ರೆ ಮಾತ್ರ ಹೇಳ್ತೀನಿ. ಆಯ್ತು, ನನ್ನ ಶ್ರೀ ಗುರು ಬ್ರಹ್ಮಾನಂದ ಸಾಕ್ಷಿಯಾಗಿಯೂ ನೀನು ಕೇಳಿದ್ದನ್ನ ಖಂಡಿತ ಕೊಡುತ್ತೇನೆ. ನಿನಗೆ ಏನು ಬೇಕೋ ಕೇಳು ಕವಿತಾ. ಕರ್ಣ, ಮತ್ತೆ ಮತ್ತೆ ಅದು ಸಂಕೋಚವಿಲ್ಲದು ಕೇಳು ಕವಿತಾ, ಸಂಕೋಚವಿಲ್ಲದಂತ ಕೇಳು. ಏನಿಲ್ಲ ಕರ್ಣ, ನಾನೊಬ್ಬ ಹುಡುಗ ನನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾನೆ. ಅವನಿಗೆ ಕೊಲೆ ಅಪವಾದ ಹೊತ್ತು ಜೈಲಿಗೆ ಹೋಗಿದ್ದಾನೆ. ಅವನನ್ನು ನೀನು ಬಿಡಿಸ್ಕೊಂಡು ಬರಬೇಕು ಅಷ್ಟೇ. ಅವನ ಹೆಸರು? ಅವನ ಹೆಸರು ಅರ್ಜುನ್ ಅಂತ. ಆಯ್ತು, ನೀನು ಚಿಂತಿಸಬೇಡ. ನೀನು ಒಳಗೆ ನಡಿ. ನಿನ್ನ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗೆ ಮಾಡಿ ಮುಗಿಸಿ ಬಿಡುತ್ತೇನೆ. ಆಯ್ತು ಕರ್ಣ. ಜೈಲು ಈಗ ನಿನ್ನನ್ನು ಯಾವ ಜೈಲಿನಲ್ಲಿ ಬಚ್ಚಿಟ್ಟಿದ್ದಾರೋ ಸರಿ, ನಿನ್ನನ್ನು ಬಿಡಿಸಿಕೊಂಡು ನಿನ್ನ ಪಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಅರ್ಜುನ. ಬಂದೆ ನಿನ್ನನ್ನು ಜೈಲಿನಿಂದ ಬಿಡಿಸೋದಕ್ಕೆ. ಬಣ್ಣದ ಮಾತು ನಂಬಿನಾಕೆ ಹಿಂಗ್ಯಾಕ ಮಾಡಿದಿ? ಕಣ್ಣಾಗ ಕೃತಿ ಮನದಾಗ ನೀ ಹೀಗ್ಯಾಕ ಮಾಡಿದಿ? ಹೇ ಬಣ್ಣದ ಮಾತು ನಂಬಿನಾಕೆ ಹಿಂಗ್ಯಾಕ ಮಾಡಿದಿ? ಕಣ್ಣಾಗ ಕೃತಿ ಮನದಾಗ. ಹೇಮಂತ ತಮ್ಮ, ಓ ತಂದೆ ಬಸವೇಶ, ಈಗಲಾದರೂ ಸಮಾಧಾನವಾಯಿತೇ ನಿನ್ನ ಮನಕ್ಕೆ? ಯಾರೋ ಮಾಡಿದ ಕೊಲೆಯನ್ನು ನನ್ನ ಮೇಲೆ ಹಾಕಿಬಿಟ್ಟ್ಯಾ ತಂದೆ, ನನ್ನ ಮೇಲೆ ಹಾಕಿಬಿಟ್ಟ್ಯಾ. ಕನ್ನಡ ತಾಯಿ ಮಕ್ಕಳಾಗಿ ಹುಟ್ಟಿ ಗಂಡು ವೀರರೆಂಬುದು ಮರೆತು ಯಾರೋ ಕೊಲೆ ಮಾಡಿದನ್ನು ನನ್ನ ತಲೆ ಮೇಲೆ ಹಾಕಿಬಿಟ್ಟ್ಯಾ ತಂದೆ, ಹಾಕಿಬಿಟ್ಟ್ಯಾ. ಇವನೊಬ್ಬ ಕೊಲೆಗಾರನೊಂದು ಈ ಸಮಾಜ ಕೈ ಎತ್ತಿ ಹೇಳುವಾಗೆ ಮಾಡಿಬಿಟ್ಟ್ಯಾ ಬಸವೇಶ, ಮಾಡಿಬಿಟ್ಟ್ಯಾ. ನಮ್ಮಿಬ್ಬರ ತಮ್ಮಂದಿರ ಮೇಲೆ
ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ನನ್ನನಿಗೆ ಸರಿಯಾಗಿ ನೋಡಿಕೊಳ್ಳಲಾಗದಷ್ಟು ಪಾಪಿಯಾದೆನೆ. ನಾನು ಪಾಪಿಯಾದೆನೆ. ನಾನು ನಿಜವಾಗಿ ಕೊಲೆಗಾರನ್ ಹೇಳು ಬಸವೇಶ, ಹೇಳು. ಈ ಕೊಲೆಯ ಅಪವಾದವನ್ನು ಹೊತ್ತುಕೊಂಡು ದೇವರಂತ ನನ್ನ ಹತ್ತಿರಿಗೆ ಹೇಗೆ ಮುಖ ತೋರಿಸಲಿ? ಇಲ್ಲ, ನಾನು ಬಹು ದೂರ ಹೋಗಿ ವಿಷ ತೆಗೆದುಕೊಂಡು ಸತ್ತರಾಯಿತು. ಹೀಗೆ ನಾ ಸಾಯುವುದೇ ಲೇಸು. ನಿಲ್ಲು. ಯಾರು? ನಾನು ನಿನ್ನನ್ನು ಕಾಪಾಡಲು ಬಂದ ಕವಿತಾ. ಇಲ್ಲ, ನನ್ನನ್ನು ತಡೆಯಬೇಡಿ. ಈಗ ನಾ ಸಾಯುವುದೇ ಲೇಸು. ಹುಚ್ಚ, ನೀನೀಗ ಸತ್ತೇರಿ. ಈ ಸಮಾಜ ಜನಕ್ಕೆ ನಿನಗೇನುದು ಗೊತ್ತಾ? ಏನನ್ನುವುದು? ನಿಜವಾದ ಕೊಲೆಗಾರ ನೀನೇ ಎಂದು ಈ ಜಗತ್ತಿನ ಜನರು ತಲೆ ಎತ್ತಿ ಹೇಳುತ್ತಾರೆ. ಯಾರೇನು ಮಾಡುದು? ಅದು ನನ್ನ ಪ್ರಾರಬ್ಧ ಕರ್ಮ. ಎಲೆ ಪೆದ್ದ, ನೀನು ಸತ್ತರೆ ನಿನ್ನ ತಂದೆ ತಾಯಿ ಅನ್ಯಾಯವಾಗಿ ಮಾಡಿದವರನ್ನು ತಿಳಿದಿಲ್ಲವೇ? ಇಲ್ಲ, ನಿನ್ನ ಮೇಲೆ ಕೊಲೆ ಅಪವಾದವನ್ನು ಹೊರಿಸುವ ಇನ್ನೂ ಇಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ಈ ಕಲಿಯುಗದ ಕಲಿಕಾಲದಲ್ಲಿ, ಶ್ರೀಮಂತರ ಯುಗದಲ್ಲಿ ಸತ್ಯಕ್ಕೆ ಜಯವಿಲ್ಲ, ಸುಳ್ಳಿಗೆ ಮೋಸವಿಲ್ಲ, ವಂಚಕ್ಕೆ ಮಾತ್ರ ಜಯ. ನೀನು ಈ ತರ ಗಾಂಧಿ ತಾತನ ತತ್ವ ಹಿಡಿದು ಸತ್ಯ, ನ್ಯಾಯ, ನೀತಿ, ಧರ್ಮ ಎಂದು ಕುಂದರಿ ಯಾವ ಕಾಲಕ್ಕೂ ನಿನಗೆ ಜಯ ಸಿಗೋದಿಲ್ಲ. ಅಂದರೆ ನಾನೀಗ ಏನು ಮಾಡಬೇಕು? ಹೌದು, ನೀನು ಈ ಹಳ್ಳಿಯಲ್ಲಿ ಉಡುಪುಡು ಕಿತ್ತುಕಿ ಹಾಕಿ ಬಿಸಾಕಿ ನೀನೇ ಹಿಡಿದಿರುವ ಈ ಗಂಡು ಗಲಿಗೆ ಬಂದೂಕು AK-47 ಹಿಡಿದುಕೊಂಡು ನಿನ್ನ ತಂದೆ ತಾಯಿಯನ್ನು ಅನ್ಯಾಯ ಮಾಡಿದವರನ್ನು, ನಿನ್ನ ಮೇಲೆ ಕೊಲ್ಲ ಅಪರಾಧ ಹೊರಿಸಿದ ಪತ್ತೆ ಹಚ್ಚಿ ಅವರ ರುಂಡ ಚಂಡಾಡುವುದು ಅಷ್ಟೇ ಅಲ್ಲ, ಈ ಸಮಾಜದ ಪುಂಡ ಪುಕ್ಕರಿಗಳನ್ನು ಬೆರೆಯದಂತೆ ತಂಡ ಶ್ರೀಮಂತನು ಸಕ್ಕ ಸುಡಿ ಪಡೆದರು. ಇಂದಿನಿಂದ ನೀನು ಅರ್ಜುನ ಎನ್ನುವ ಹೆಸರು ಬದಲಾಯಿಸಿ ಜನ್ಮ ಎಂದು ತಾಳಿ ದುಷ್ಟರ ಸಂವರ್ಷ ರಕ್ಷಣೆ ಕಾಪಾಡು. ನಿನ್ನನ್ನು ಗುರಿಯಾಗಲಿ ಹೋಗು. ನೀನೀಗ ನಿಲ್ಲಬೇಡ, ಹೊರಟು ಹೋಗು. ಹೌದು 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 ಹೌದು, ಇಲ್ಲಿ ಸತ್ಯಕ್ಕೆ ಜಯವಿಲ್ಲ, ಇಲ್ಲಿ ಮೋಸ ವಂಚನೆ ಮಾತ್ರ ಜಯ. ನಾನು AK-47 ಕಂಡು ಹಿಡಿದು ನನ್ನ ತಂದೆ ತಾಯಿ ಕೊಂದವರು ಯಾರು? ನನ್ನ ಮೇಲೆ ಕೊಲೆ ಅಪವಾದ ಹೊರಿಸಿದವರು ಯಾರು ಎಂದು ಪತ್ತೆ ಹಚ್ಚಿ ಅವರ ರುಂಡ ಕತ್ತರಿಸಿ ಅವ್ರ ರುಂಡ ಚಂಡಾಡುವುದೇ ಈ ಅರ್ಜುನನ ಗುರಿ. ಪುಂಡ ಪೋಖರಿಯಾಗಿ ಮೆರೆತಿರ ಬಂಡ ಶ್ರೀಮಂತರನ್ನು ಸದೆ ಬೆಡಲೆಂದೇ ಇಂದಿನಿಂದ ಈ ಅರ್ಜುನ ಜನ್ಮ ಅವತಾರ. ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವುದೇ ಈ ಅರ್ಜುನನ ಗುರಿ. ಗಡ 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 ಗಡಿಗೆ ಸುಭದ್ರ. ಹೇಮಂತ, ಲೇ ತಮ್ಮ ಹೇಮಂತ, ಓಹೋ, ಜಮೀನ್ದಾರ್ ಪ್ರತಾಪನವರು. ಬನ್ನಿ ಜಮೀನ್ದಾರ್ರೇ, ಕುಳಿತುಕೊಳ್ಳಿ. ಮಂಜುಳಾ, ಶ್ರೀಮಂತ ಪ್ರತಾಪನವರು ಬಂದಿದ್ದಾರೆ. ಚಾ ತೆಗೆದುಕೊಂಡು ಬಂದು ಬಾ ಮಂಜುಳಾ, ಚಾ ತೆಗೆದುಕೊಂಡು ಬಾ. ಹೇಳ್ರಿ ನಿಮ್ಮ ಮಾತಾಯ್ತೀಗ.
ಬಾ ರಾಜು, ಈಗ ಬಂದೇನಪ್ಪ? ಹೌದು, ಈಗ ಬಂದೆ. ಯಾಕಪ್ಪ ಮುಂಗೋಪಿಯಾಗಿ ಸಿಟ್ಟಿನಿಂದ ಏನೇನೋ ಮಾತನಾಡ್ತಾ ಇದೆಯಲ್ಲ? ಬಸ್ನಲ್ಲಿ ಬಂದಿರೋಕ್ಕೆ ನಿನಗೆ ಆಯಾಸವಾಗಿರ್ಬೋದು. ಕೂತ್ಕೋ, ನಾನು ನಿನಗೆ ಶರಬತ್ ಮಾಡ್ಕೊಂಡು ಬರ್ತೀನಿ. ಬೆಂಕಿ ಹಚ್ಚರಿ ನಿಮ್ಮ ಹಾಳಾದ ಶರಬತ್ತಿಗೆ. ಅತ್ತಿಗೆ, ಇಂಥ ನಾಟಕ ನನಗೆ ಬೇಕಾಗಿಲ್ಲ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ರಾಜು, ಹಿಂದೇಕೋ ಸಿಡಿಲು ಬಡದಂತೆ ಮಾತನಾಡುತ್ತಿರುವೆ ಅಪ್ಪ ನೀನು. ನಿನ್ನ ಮೇಲಿನ ಅಧಿಕಾರಿಗಳು ಏನಾದರೂ ನಿನಗೆ ತೊಂದರೆ ಮಾಡಿದರೆ, ಇಲ್ಲ ಬಸ್ಸಲ್ಲಿ ಬಂದಿದ್ದಕ್ಕೆ ಆಯಾಸವಾಗಿ ಮೈಯಲ್ಲಿ ಹುಷಾರಿಲ್ಲವೇ, ಹಾಗೇನಿದ್ದರೂ ಹೇಳು ರಾಜು, ಹೇಳು. ಅದೆಲ್ಲ ಬೇಕಾಗಿಲ್ಲ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಯಾಕೆ ರಾಜು, ಹುಟ್ಟಿ ಇಷ್ಟು ದೊಡ್ಡವನಾದರೂ ಈ ನಿನ್ನ ಅಣ್ಣನ ಎದುರು ಒಂದು ದಿನನೂ ನಿಂತು ಮಾತನಾಡುತ್ತಿರಲಿಲ್ಲ. ಇಂದು ಏಕೆ ಈ ರೀತಿ ಮಾತನಾಡುತ್ತಿರುವೆಯಪ್ಪ? ಯಾಕೆ ಮಾತನಾಡುತ್ತಿರುವೆ? ಆಮೇಲೆ ಎನ್ನುವುದು ಆಮೇಲೆ ನಿಮಗೆ ಗೊತ್ತಾಗುತ್ತದೆ. ಅರ್ಜುನ ಜೈಲಿಗೆ ಹೋದಿದ್ದು ನಿಜವೋ ಸುಳ್ಳು? ನಿಮ್ಮ ಮೌನತನವೇ ನೋಡಿದರೆ ಗೊತ್ತಾಗುತ್ತದೆ ನೀವು ಅವನನ್ನು ಜೈಲಿಗೆ ಕಳಿಸಿದ್ದೀರೆಂದು. ಮುಚ್ಚು ಬಾಯಿ ಮೂರ್ಖ. ಅಣ್ಣ, ದೇವರಂತ ಅಣ್ಣನನ್ನು ಜೈಲಿಗೆ ಕಳಿಸಿ ಹೆಂಡತಿಯ ಜೊತೆ ಚಕ್ಕಂದ ಹೊಡೆಯುತ್ತ ಕುಳಿತಿರುವೆ. ನಿನಗೆ ನನ್ನ ಎಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತಿದೆ. ಯಾಕಪ್ಪ ರಾಜು, ನಿಮ್ಮಣ್ಣನಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ಎಂದು ಏನಾಗಿದೆಯೋ ನಿನಗೆ? ಇನ್ನೂ ಏನಾಗಬೇಕಾಗಿದೆ? ಆ ಜಮೀನ್ದಾರ ಆಳು ರಂಗನನ್ನು ಈ ನಿನ್ನ ಗಂಡನೇ ಕೊಲೆ ಮಾಡಿ ಏನು ಅರಿಯದ ಅರ್ಜುನನ ತಲೆ ಮೇಲೆ ಹಾಕಿ ಆ ಅಪವಾದದಿಂದ ಅಣ್ಣನು ಜೈಲಿಗೆ ಕಳಿಸಿದ್ದೀರಲ್ಲ. ನೀವು ಮನುಷ್ಯರಲ್ಲ, ಪಶುಗಳು. ಯಾಕಪ್ಪ ರಾಜು ಹೀಗೆ ಹುಚ್ಚು ಹಿಡಿದವರಂತ ಮಾತನಾಡುತ್ತಿರುವೆ? ಅರ್ಜುನನ್ನು ನಾನು ಜೈಲಿಗೆ ಕಳಿಸಿರುವನೇ? ನೀನಿಲ್ಲದೆ ನಾನು ಕಳಿಸಿರುವನೆಂದು ತಿಳಿದಿರುವೆಯಾ? ನೋಡು, ಈ ಸೋಗು ನನ್ನ ಮುಂದೆ ನಡೆಯೋದಿಲ್ಲ. ನನಗೆಲ್ಲ ಗೊತ್ತು ನೀವು ಅವನನ್ನು ಜೈಲಿಗೆ ಕಳಿಸಿದ್ದೀರೆಂದು. ರಾಜು, ಮಾಡುವುದನ್ನು ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತೆ ನಟಿಸುವೆಯಾ? ನನ್ನ ಮೇಲೆ ಎಗರಾಡುವೆಯಾ ಕತ್ತೆ? ಹೊಡೆಯಪ್ಪ ಹೊಡೆ. ಇಷ್ಟು ದಿನ ನಿನ್ನನ್ನು ಸಾಕಿ ಸಲುವಿದ್ದಕ್ಕೆ ಈ ನಿನ್ನ ಅಣ್ಣನಿಗೆ ತಕ್ಕ ಪ್ರತಿಫಲ ಕೊಟ್ಟಿ ರಾಜು, ತಕ್ಕ ಪ್ರತಿಫಲ ಕೊಟ್ಟೆ. ತಮ್ಮಂದರ ಊಟ ಉಪಚಾರವೇ ನನ್ನ ಊಟ ಉಪಚಾರ, ತಮ್ಮಂದರ ಸಂತೋಷವೇ ನನ್ನ ಸಂತೋಷ. ತಮ್ಮಂತರಿಗೆ ದುಃಖವಾದ್ರೆ ನನ್ನ ಕರುಳೆ ಕಿತ್ತು ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮಣ್ಣನವರು. ಎಂದವ್ರ ಜನ್ಮ ಸಾರ್ಥಕವಾಯ್ತು ಮೈದುನ, ಅವರ ಜನ್ಮ ಸಾರ್ಥಕವಾಯ್ತು. ಏನಾಯ್ತು ಅಂತ ನನ್ನನ್ನು ಕೇಳೋ, ನಾನು ಹೇಳ್ತೇನೆ. ಹೇಳುವುದು ಕೇಳುವುದು ನನಗೆ ಬೇಕಾಗಿಲ್ಲ. ಅರ್ಜುನನಿಗೆ ನಿನ್ನ ಗಂಡ ಹೇಗೆ ಅನ್ಯಾಯ ಮಾಡಿರುನೆಂದರೆ ಮುಂದಾದರೂ ನನಗೂ ಅನ್ಯಾಯ ಮಾಡುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ರಾಜು, ನಿನಗೆ ಹೇಗೆ 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 ಹೇಳಬೇಕೆನ್ನುವುದೇ ತಿಳಿಯದಾಗಿದೆ ಅಪ್ಪ, ನನಗೆ ತಿಳಿಯದಾಗಿದೆ. ನನ್ನ ಮಾತು ಸ್ವಲ್ಪ ಕೇಳು ರಾಜು, ಕೇಳು. ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನೀವು ಈ ಮನೆಯಿಂದ ಹೊರಟು ಹೋಗಿರಿ. ನೀವು ಹೇಳಿದಂತೆ ಕುರಿ ಥರ ತಲೆ ಅಲ್ಲಾಡಿಸ್ತಾ ಇದ್ದಿದ್ದಕ್ಕೆ ನಮಗೆ ಈ ಸ್ಥಿತಿ ಬಂದಿದ್ದು. ಇಂದಿನಿಂದ ನೀನು ನನ್ನ ಅಣ್ಣನೂ ಅಲ್ಲ, ನಾನು ನಿನ್ನ ತಮ್ಮನೂ ಅಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಏನ್ರಿ, ಇವರು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು, ನೀವು ಸುಮ್ಮನೆ ನಿಂತ್ಬಿಟ್ರಲ್ಲ ಯಾಕ್ರಿ? ಕೊನೆ ಪಕ್ಷ ಸಾಯು ತನಕ ಈ ಮನೆಯಲ್ಲಿ ಇರೋದಕ್ಕೆ ನಮಗ್ ಹಕ್ಕಿಲ್ವೇನ್ರಿ? ಮಂಜುಳಾ, ಮಂಜುಳಾ, ಅವನು ಈ ಮನೆಯಲ್ಲಿ ಹಕ್ಕಿಲ್ಲವೆಂದಿದ್ದಕ್ಕೆ ನಮ್ಮನ್ನು ಹೊರ ಹೋಗು ಅಂದಿದ್ದು ಮಂಜುಳಾ. ಅಂದ್ರೆ ಹೋಗಂದಿದ್ದು ಅಂದ್ರೆ ಈ ಮನೆಯಲ್ಲಿ ಇರೋದಕ್ಕೆ ನಮಗೆ ಹಕ್ಕಿಲ್ಲ ಅಂತ ಹೇಳ್ತೀರಾ? ಇವನು ಚಿಕ್ಕವನಿದ್ದಾಗ ನಮ್ಮ ಎಲ್ಲ ಸರ್ವ ಆಸ್ತಿಯನ್ನೇ ಇವನ ಹೆಸರಲ್ಲಿ ಬರೆದು ಬಿಟ್ಟಿದ್ದೇನೆ ಮಂಜುಳಾ, ಬರೆದು ಬಿಟ್ಟಿದ್ದೇನೆ. ನೋಡು, ಕೊನೆಯದಾಗಿ ಹೇಳುತ್ತೇನೆ, ಮರ್ಯಾದೆಯಿಂದ ಹೋಗ್ತೀರಾ ಇಲ್ಲ ಕತ್ತಿಗೆ ಕೈ ಕೊಟ್ಟು ಹೊರಗೆ. ಅರ್ಜುನ, ರಾಜು, ಹೊರ ಹಾಕಬೇಡಪ್ಪ, ಹೊರ ಹಾಕಬೇಡ. ಈ ಮನೆ ಆಸ್ತಿ ಅಂತಸ್ತು ನಮಗೇನು ಬೇಕಾಗಿಲ್ಲಪ್ಪ, ಏನು ಬೇಕಾಗಿಲ್ಲ. ಆದರೆ
ದಯವಿಟ್ಟು ನಮ್ಮಿಬ್ಬರನ್ನು ಹೊರ ಹಾಕಬೇಡ ಕಾಲಿಗೆ ಬಿದ್ದು ಬೇಡ. ನನ್ನ ಪಾದ ಮುಟ್ಟದಿರು ಕಟುಕ. ಇನ್ನೊಂದು ಕ್ಷಣ ನೀವು ಈ ಮನೆಯಲ್ಲಿ ಇರಕೂಡ್ದು. ಮೊದಲು ಇಲ್ಲಿಂದ ತೊಲಗಿರಿ. ನೋಡಪ್ಪ, ಕೊನೆಯದಾಗಿ ನಿನ್ನ ಕಾಲು ಹಿಡ್ದು ಬೇಡ್ಕೊತೀವಿ. ಈ ಮನೆಯಲ್ಲಿ ಕಸ ಮುಸೆಯನ್ನು ಮಾಡಿ ನನ್ನ ಕೈಯಾಳಾಗಿ ನಾವು ಈ ಮನೆಯಲ್ಲಿ ಕಾಲ ಕಳಿತೀವಿ. ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಡು. ನನಗೆ ಕೈ ಮುಗಿದು ಬೇಡ್ಕೊತೀವಿ. ಅತ್ತಿಗೆ, ಇಂಥ ಕಂತ್ರಿ ನಾಟಕ ನನಗೆ ಬೇಕಾಗಿಲ್ಲ. ಕಸ ಮುಸಿರಿ ನೆಪ ಹೇಳಿ ನಾನಿಲ್ಲದ ಸಮಯ ನೋಡಿ ಮನೆಯಲ್ಲಿದ್ದನ್ನೆಲ್ಲ ದೋಚಿಕೊಂಡು ಹೋಗ್ಬೇಕೆಂದು ಮಾಡಿರೀರ. ಮರ್ಯಾದೆಯಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಗೆ ಹಾಕಬೇಕಾ? ಹಾಗೆ ಮಾಡಬೇಡಪ್ಪ ರಾಜು, ಹಾಗೆ ಮಾಡಬೇಡ. 4 ತಲೆಮಾರಿಂದಲೂ ನಮ್ಮ ಮನೆ ವಸ್ತಿಲು ಪೊಲೀಸರು ತುಳಿದಿಲ್ಲ. ನಾವೇ ಮನೆ ಬಿಟ್ಟು ಹೋಗುತ್ತೇವಪ್ಪ, ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಆದರೆ ಕೊನೆ ಪಕ್ಷದಾಗಿ ನಿನ್ನ ಜೊತೆ ಒಂದು ತುತ್ತು ಅನ್ನವಾದರೂ ಉಂಡು ಹೋಗಬೇಕೆನ್ನುವುದೇ ನಿನ್ನ ಆಸೆಗಳು. ಈ ಮನೆಯಲ್ಲಿ ನಿಮಗೆ ಒಂದು ತುತ್ತು ಅನ್ನ ಸಹ ಕೊಡುವುದಿಲ್ಲ. ಎಲ್ಲಾದರೂ ಬಿಚ್ಚಬೇಡಿ, ಫುಟ್ಪಾತ್ನಲ್ಲಿ ಕುಳಿತು ಊಟ ಮಾಡಿಕೊಂಡು ಹೋಗಿರಿ. ಇನ್ನೊಂದು ಕ್ಷಣ ನೀವು ಈ ಮನೆಯಲ್ಲಿ ಇರಕೂಡ್ದು. ನಾವು ನಮ್ಮ ಕಣ್ಣ ಮುಂದೆ ನಿಂತರೆ ನೀವು ತೊಟ್ಟಿರೋ ಬಟ್ಟೆ ಸಹ ಕಳಿಸಿಕೊಂಡು ಹರಕು ಬಟ್ಟೆಯಿಂದ ಹೊರಗೆ ಹಾಕಬೇಕಾಗುತ್ತದೆ. ಫಸ್ಟ್ ಯು ಗೆಟ್ ಔಟ್. ಹೋಗುತ್ತೇವಪ್ಪ, ಹೋಗುತ್ತೇವೆ. ಜನಕನ ಮಾತಾ ಸಿರದಲ್ಲಿ ಜನಿಸಿದ ರಘುರಾಮ ತ್ಯಾಗವೇ ಮಂಜುಳಾ, ತಮ್ಮನಿಗೆ ನೌಕರಿ ಬಂದ ನಂತರ ಗಂಡ ಹೆಂಡರು ಹಾಗಿರ್ಬೇಕು ಹೀಗಿರ್ಬೇಕು ಒಂದು 100 ಕನಸು ಕಂಡಿದ್ನಲ್ಲಿ ಎಂದು ನುಚ್ಚುನೂರಾಯ್ತು ಮಂಜುಳಾ, ನುಚ್ಚುನೂರು. ಇಷ್ಟು ದಿನ ಅವನನ್ನು ಸಾಕಿ ಸಲುವಿದ್ದಕ್ಕೆ ನಮ್ಮಿಬ್ಬರಿಗೆ ತಕ್ಕ ಪ್ರತಿಫಲ ಕೊಟ್ಟ ಮಂಜುಳಾ, ತಕ್ಕ ಪ್ರತಿಫಲ ಕೊಟ್ಟ. ಈ ವಿಷಯದಲ್ಲಿ ನಾನು ಬಹಳ ಚಿಕ್ಕವನಾಗಿ ಬಿಟ್ಟೆ ಮಂಜುಳಾ, ನಾನು ಬಹಳ ಚಿಕ್ಕವನಾಗಿ ಬಿಟ್ಟೆ. ಸಿರಿ ಸುಖದೊಳು ಎನಿಸಿ ಸಫಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉದಿಸಿ ನಡೆದನು ರಾಮ ವಿರಾಜೆ. ತಂದೆಗೆ ನೀ ಮಗನಾಗಿ ರಾಮನ ಪ್ರೇಮದ ಮೂರ್ತಿ, ಸತಿ ಸೀತೆಯ ರಾಮನ ಮೂರ್ತಿ, ಭೂಮಿಯ ಗೆದ್ದರ ರಾಜ. ಶ್ರೀಮಂತ ಜಮೀನ್ದಾರು ಹೇಳಿದಂತೆ ನನ್ನ ಅತ್ತಿಗೆಯರನ್ನು ಹೊರಗಾಕಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನದೇ ಅಧಿಕಾರ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈ ಮನೆ ಮಾಲೀಕ. ಜಮೀನ್ದಾರರು ಬಾ ಅಂದಿದ್ರಲ್ಲ, ಹೋಗಿ ಬಂದರಾಯ್ತು.
ಅರ್ಜುನ ಹೇಗಾಯಿತು ನಿನ್ನ ಸ್ಥಿತಿ? ಕೊಲೆಯ ಅಪವಾದದಿಂದ ಜೈಲು ಸೇರಿ ಕೊನೆಗೆ ನಿಮ್ಮಣ್ಣನನ್ನು ನಿಮ್ಮ ತಮ್ಮನ ಕುತ್ತಿಗೆ ಕೈ ಕೊಟ್ಟು ಹೊರ ತಳ್ಳುವಂತಾಯಿತು. ಅಂದು ನೀ ನನ್ನ ಮಾತಿಗೆ ಒಪ್ಪಿ ಆ ಕವಿತಾಳನ್ನು ನನಗೆ ಒಪ್ಪಿಸಿದ್ದರೆ ಇಂದು ನಿನಗೆ ಈ ಸ್ಥಿತಿಯೇ ಬರತಿರಲಿಲ್ಲ. ಅರ್ಜುನ, ಇಲ್ಲಿಗೆ ನನ್ನ ರೌದ್ರಮೇಧ ನಾಟಕದ ಕೊನೆಯ ಅಧ್ಯಾಯ ಮುಗಿತು ಎಂದು ತಿಳಿಯಬೇಡಲಿ. ಕೊನೆ ಇನ್ನು ಮುಂದೆ ನಿಮ್ಮ ತಮ್ಮನ ರಾಜನನ್ನು ನೌಕರಿಯಿಂದ ಡಿಸ್ಮಿಸ್ ಮಾಡಿಸಿ ನಂತರ ಡಿಸ್ಮಿಸ್ ಮಾಡಿಸಿ ಚಿಕ್ಕದಿಂದಲೇ ನನ್ನ ತಂದೆ ತಾಯಿಗಳ ಕೊಂದ ಆ ಜಮೀನ್ದಾರ್ ಮರ್ಡರ್ ಮಾಡಿ ಅರ್ಜುನ ಮಗನೇ ನಿನ್ನ